ಇನ್ನು ಇದೇ ವಿಚಾರ ಅಂದ್ರೆ ನಗರಸಭೆ ಆಯುಕ್ತೆ ಅಮೃತಾ ಗೌಡಗೆ ಪ್ರಾಣ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಪೌರಾಯುಕ್ತರಿಗೆ ಬೆದರಿಕೆ ಹಾಕಿದ ಆಡಿಯೋವನ್ನ ಕಳಿಸಿ ಗರಂ ಆಗಿದ್ದಾರೆ. ಏನ್ ರಾಜ್ಯದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ? ಹೀಗಂತ ಬೇಸರ ಹೊರ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ಅಧಿಕಾರಿಗಳಿಗೆ ಒಬ್ಬ ಪರಾಜಿತ ಅಭ್ಯರ್ಥಿ ಫೋನ್ ಮಾಡಿ ಹಿಂಗೆಲ್ಲ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸಿ ಆವಾಜ್ ಆಗ್ತಾನೆ ಅಂತಂದ್ರೆ ಹೆಂಗೆ ಕೆಲಸ ಮಾಡೋದು? ಎಲ್ರು ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಇದು ಬೆಳಕಿಗೆ ಬಂದಿರೋದು ಇದೊಂದು ಪ್ರಕರಣ. ಬೆಳಕಿಗೆ ಬಂದಿಲ್ಲದೆ ಇರೋದು ಇನ್ನೆಷ್ಟು ಇರುತ್ತೋ. ಅದ್ಯಾವ್ಯಾವ ಊರಲ್ಲಿ ಅದ್ಯಾವ್ಯಾವ ರಾಜಕಾರಣಿಗಳು ಈ ರೀತಿಯಾಗಿ ಅಧಿಕಾರಿಗಳಿಗೆ ಎಷ್ಟು ಮಟ್ಟಿಗೆ ಪ್ರೆಷರ್ ಆಗ್ತಿದ್ದಾರೋ. ಎಲ್ಲರೂ ಬರ್ತಾರೆ, ಎಲ್ಲರೂ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಜನರ ಮುಂದೆ ಇಡಬೇಕು ಎಲ್ಲರದು. ರಾಜಕಾರಣಿಗಳದ್ದು ಆಡಿದ್ದೇ ಆಟ ಅನ್ನೋದಾಗಿದೆ. ಎಲ್ರದ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಇಂಥ ಒಂದಷ್ಟು ಜನ ರಾಜಕಾರಣಿಗಳಿರ್ತಾರೆ, ಒಂದಷ್ಟು ಜನ ಅಧಿಕಾರದಲ್ಲಿ ಇದ್ಕೊಂಡು ಹಮ್ಮೆರಿತಾರೆ. ಮತ್ತೊಂದು ಕಡೆ ಸೋತು ಸುಣ್ಣವಾಗಿದ್ರು ಇಂಥವರು, ನಂದೇ ಎಲ್ಲ ಆಗೋದು ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ. ನಮ್ಮ ಡೆಪ್ಟಿ CM ಹೇಳೋರಲ್ಲ, ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಆ ವಿಡಿಯೋವನ್ನು ಕಳಿಸಿ, ಅಂದರೆ ಆ ಆಡಿಯೋ ವೈರಲ್ ಆಗಿತ್ತಲ್ಲ, ಆ ಆಡಿಯೋನ ಕಳಿಸಿ ಗರಂ ಆಗಿದ್ದಾರೆ. ಏನು ರಾಜ್ಯದಲ್ಲಿ ಅಧಿಕಾರಿಗಳು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ವಾ? ಹೀಗೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ. ದಯವಿಟ್ಟು ಕ್ರಮ ತೆಗೆದುಕೊಳ್ಬೇಕು ಆದಷ್ಟು ಬೇಗ. ರಾಜೀವ್ ಗೌಡ ಕಾನೂನು ಕ್ರಮ ಆಗಬೇಕು ಆತನ ವಿರುದ್ಧ, ಹೀಗಂತ ಗರಂ ಆಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಫೋನ್ ಮಾಡಿ. ಸದ್ಯ ಎಷ್ಟು ಮಟ್ಟಿಗೆ ಹೋಗಿದೆ ಅಂಥೇಳಿ ಆ ಆಡಿಯೋದಲ್ಲಿ ಹೇಳ್ತಾರೆ. ಕರ್ಕೊಂಬರ್ತೀನಿ, ಜನರನ್ನ ಕರ್ಕೊಂಬರ್ತೀನಿ, ಹೊಡೆಸ್ತೀನಿ, ಚಪ್ಪಲಿ ಹೊಡೆಸಿದ್ರೆ ಗೊತ್ತಾಗುತ್ತೆ ಅಂತ ರಾಜೀವ್ ಗೌಡ ಹೇಳೋದು. ಏನೊಬ್ಬರು ಮಹಿಳೆಗೆ ಹಿಂಗೆ ಮಾತಾಡ್ತಾರ? ಈಗ ಅವರ ಪರವಾಗಿ ಅಲ್ಲಿನ ಸಿಬ್ಬಂದಿ ವರ್ಗ ನಿಂತಿದೆ, ಅಲ್ಲಿನ ಸ್ಥಳೀಯರು ನಿಂತಿದ್ದಾರೆ, ಆಡಳಿತ ವರ್ಗ ನಿಂತಿದೆ, ಅಲ್ಲಿ ನಗರಸಭೆಯ ಆಡಳಿತ ವರ್ಗ ನಿಂತಿದೆ, ಅಲ್ಲಿ ಪವರ್ ಟಿವಿಯೂ ಕೂಡ ನಿಂತಿದೆ. ಅಲ್ಲಿ ನಾನು ಹೇಳಿದ್ನಲ್ಲ, ಇದು ಕೇವಲ ಶಿಡ್ಲಘಟ್ಟದ ವಿಚಾರ ಮಾತ್ರ ಅಲ್ಲ. ಇದೇ ರೀತಿಯಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಪೊಲಿಟಿಷಿಯನ್ಸ್ ಅಧಿಕಾರಿಗಳಿಗೆ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಾರೆ. ಒಂದಷ್ಟು ಆಚೆಗೆ ಬರುತ್ತೆ, ಒಂದಷ್ಟು ಬರೋದಿಲ್ಲ. ಒಂದಷ್ಟು ಜನ ಬೈಸ್ಕೊಂಡು ಸುಮ್ಮನಾಗ್ತಾರೆ. ಒಂದಷ್ಟು ಜನ ಇದುವೇ, ಅದು ಎಷ್ಟೋ ಕಡೆಗಳಿರುತ್ತವೆ. ಆಮೇಲೆ ಈ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅಷ್ಟೇ ಪ್ರೆಷರೈಸ್ ಮಾಡೋದು ತುಂಬ ಜಾಸ್ತಿ ಆಗೋಗಿದೆ. ಅದರಲ್ಲಿ ಯಾವುದೋ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿದವಲ್ಲ, ಮತ್ತೆ ತಿರುಗಿಸ್ಕೊಟ್ಟಿರೋದು ಇದೆ ಉದಾಹರಣೆಗಳು. ಶಿಡ್ಲಘಟ್ಟ ಶಾಸಕರಾದಂಥ ರವಿಕುಮಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಸರ್ ನಮಸ್ತೆ. ನೀವಾಗಲೇ ಮಾತನಾಡ್ತಾ ಇದ್ರಿ, ಹೇಳ್ತಾ ಇದ್ರಿ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತ ಹೇಳಿ. ಪಾಪ ಮಹಿಳೆ ಕಣ್ಣೀರಾಗ್ತಾ ಇದ್ದಾರೆ. ಅವರೊಬ್ಬರೇ ಅಂತ ಅಂದ್ಕೊಂಡು ಜನರನ್ನ ಸೇರಿಸ್ತೀನಿ, ಹೊಡಿಸ್ತೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಸ್ಥಳದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಅವರನ್ನ ಅಧಿಕಾರಿಯವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನ ಆಯ್ತಾ? ನೀವು ಫೋನಲ್ಲಿ ಏನಾದರೂ ಮಾತನಾಡಿದ್ರೆ ಸರ್ ಅವ್ರ ಜೊತೆ? ಸರ್, ಈಗ ಈ ಮೊನ್ನೆ ನಡೆದಂತ ಏನ್ ಇವತ್ತು ಬ್ಯಾನರ್ ಸಂಬಂಧ ಪ್ರಕರಣ, ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಮುಖಂಡರು ಇವತ್ತು ರಾಜೀವ್ ಗೌಡ್ರು ವಿರುದ್ಧವಾಗಿ ಪ್ರಕರಣವನ್ನ ದಾಖಲೆ ಮಾಡಿ ಈಗ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕನ್ನೋಂಥದ್ನು ಈಗಾಗಲೇ ನಾವು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಗಮನ ತಂದಿದ್ದೀರಿ. ಇವತ್ತು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ರಾಜೀವ್ ಗೌಡ್ರು ಇವತ್ತು ನಡ್ಕೊಂಡಂತ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತು ತಲೆ ತಗ್ಸ್ತಕ್ಕಂಥದ್ದು ನಿಜ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ಕುಮ್ಮಕ್ಕಿನಿಂದನೇ, ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ಈ ಒಬ್ಬ ರಾಜೀವ್ ಗೌಡ ಗುಂಡ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ವರ್ತನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಕುಮಾರಣ್ಣವರು ಸಹ ನಮ್ಮ ಚೀಫ್ ಸೆಕ್ರೆಟರಿ ಅವ್ರನ್ನ ಮಾತಾಡಿ ಈ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಇರೋ ಪ್ರಕರಣ ಆಗಿರೋದ್ರಿಂದ ಇದ್ರ ಬಗ್ಗೆ ನೀವು ಕ್ರಮ ಜರುಗಿಸ್ಬೇಕಂತ ನಮ್ಮ
ನಮ್ಮ ಕೇಂದ್ರ ಸಚಿವರು ಇವತ್ತು ಚೀಫ್ ಸೆಕ್ರೆಟರಿ ಅವರಿಗೆ ಗಮನ ತಂದಿದ್ದಾರೆ. Okay. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಗರಸಭೆ ಅಧಿಕಾರಿಗಳು, ಆಯುಕ್ತರು ಮತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತು ಎಲ್ಲರೂ ಒಟ್ಟಾಗಿ ಇವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ನಿಜ. ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆ ಹ್ಮ್ ಆಯುಕ್ತರು ಸಹ ಇವತ್ತು ಒಂದು ಪ್ರಕರಣವನ್ನ ಇವತ್ತು ನಮ್ಮ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಇವತ್ತು ಪ್ರಕರಣ ದಾಖಲಾಗಿದೆ. ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾವು ಈಗಾಗಲೇ ಸಂಬಂಧಪಟ್ಟ ಸರ್, ನೀವು ಅಮೃತ ಗೌಡ ಅವರ ಜೊತೆ ಮಾತನಾಡಿದ್ರ ಸರ್? ಅಮೃತ ಅವರು ಬೆಳಿಗ್ಗೆ ನಮ್ಮ ಹತ್ರ ಬಂದಿದ್ರು. ಇವತ್ತು ಅವರು ನೋವನ್ನ ನಮ್ಮ ಮುಂದೆ ಹೇಳ್ಕೊಂಡ್ರು. ಇವತ್ತು ಏನ್ ರಾಜೀವ್ ಗೌಡ್ರು ಇವತ್ತು ಒಬ್ಬ ಮಹಿಳೆಯನ್ನ ಇವತ್ತು ಮಹಿಳೆ ಅಧಿಕಾರಿಗಳು ಇವತ್ತು ಈ ಕಾಲದಲ್ಲಿ ಮಹಿಳೆ ಅಧಿಕಾರಿಗಳು ಸರ್ಕಾರಿ ಸೇವೆಗೆ ಬರೋಂಥದ್ದೇ ಇವತ್ತು ಒಂದು ದೊಡ್ಡ ಕಷ್ಟ ಸಂದರ್ಭದಲ್ಲಿ ಇವತ್ತು ಅವರು ಜನಕ್ಕೆ ಸೇವೆ ಸಲ್ಲಿಸ್ಬೇಕಂತ ಬಂದಿದ್ದಾರೆ. ಇವತ್ತು ಅವರು ನಡ್ಕೊಂಡ ರೀತಿ ನೀತಿ ಇವತ್ತು ಆ ಮಹಿಳೆಗೆ ನಾವು ಧೈರ್ಯ ತುಂಬಿದ್ದೀರಿ. ನಮ್ಮ ಮುಂದೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ. ನೀವು ಕಾನೂನು ರೀತಿಯಾಗಿ ಈಗ ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕಂತೇಳಿ ನಾವು ಈಗಾಗಲೇ ಅವ್ರ ಗಮನ ತಂದಿದ್ದೀರಿ. ಅವ್ರ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಮುಖಂಡರು ಅವ್ರ ಜೊತೆಯಲ್ಲಿದ್ದಾರೆ. ಎಸ್ ಎಸ್, ಥ್ಯಾಂಕ್ ಯು ರವಿಕುಮಾರ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು.